ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ಕೊನೆಯಲ್ಲಿ ಮಾವಿನ ಎಲೆ ಇಟ್ಟರೆ ಏನಾಗುತ್ತೆ? ಮಾವಿನ ಎಲೆಗಳು ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವವನ್ನು ಹೊಂದಿರುವ ಎಲೆ ಆಗಿದೆ. ಈ ಕಾರಣಕ್ಕಾಗಿ ಅನೇಕರು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಗಳನ್ನು ಇಟ್ಟುಕೊಂಡಿರುತ್ತಾರೆ. ದೇವರ ಕೊನೆಯಲ್ಲಿ ಮಾವಿನ ಎಲೆಗಳನ್ನಿಟ್ಟರೆ ಏನಾಗುವುದು? ದೇವರ ಕೊನೆಯಲ್ಲಿ ಒಮ್ಮೆ ಮಾವಿನ ಎಲೆ ಇಟ್ಟು ನೋಡಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ದೇವರ ಕೊನೆಯಲ್ಲಿ ಏಕೆ ಮಾವಿನ ಎಲೆ ಇಡಬೇಕು? ಮಾವಿನ ಎಲೆಗಳ ಧಾರ್ಮಿಕ ಮಹತ್ವವೇನು? ಪೂಜೆಯಲ್ಲಿ ಯಾಕೆ ಮಾವಿನ ಎಲೆ ಬಳಸಬೇಕು? ಹಿಂದೂ ಧರ್ಮದಲ್ಲಿ ಸಾಕಷ್ಟು ಮರಗಳನ್ನು ಗಿಡಗಳನ್ನು ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ. ಅವುಗಳಲ್ಲಿ ಮಾವಿನ ಗಿಡವೂ ಒಂದಾಗಿದೆ. ಮಾವಿನ ಗಿಡವನ್ನು ಅಥವಾ ಮರವನ್ನು ಪೂಜಿಸುವುದರಿಂದ ದೈವಿಕ ಆಶೀರ್ವಾದ ದೊರೆಯುತ್ತದೆ. ಮಾವಿನ ಮರದ ತುಂಡುಗಳನ್ನು, ಮಾವಿನ ಎಲೆಗಳನ್ನು ಅನೇಕ ದೇವರ ಪೂಜೆಗಳಲ್ಲಿ, ಹೋಮ ಹವನಗಳಲ್ಲಿ ಬಳಸುವುದನ್ನು ನೀವು ಗಮನಿಸಿರಬಹುದು. ನಾವು ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುತ್ತಿದ್ದರೂ ಅದನ್ನು ನಾವು ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟುವ ಮೂಲಕ ವ್ಯಕ್ತಪಡಿಸುತ್ತೇವೆ. ಕೆಲವೊಂದು ಜನರು ತಮ್ಮ ಮನೆಯ ದೇವರ ಕೊನೆಯಲ್ಲಿ ಇಟ್ಟಿರುವ ಕಲಶದಲ್ಲಿ ಅಥವಾ ದೇವರ ಕೊನೆಯಲ್ಲಿ ಇಟ್ಟಿರುವ ಮಾವಿನ ಎಲೆಗಳನ್ನು ನೋಡಿರಬಹುದು. ಮಾವಿನ ಎಲೆಗಳನ್ನು ಜನರು ಏಕೆ ತನ್ನ ಮನೆಯ ದೇವರ ಕೊನೆಯಲ್ಲಿ ಇಟ್ಟುಕೊಂಡಿರುತ್ತಾರೆ? ಅದರ ಪ್ರಯೋಜನಗಳು ಏನು ಅಂತ ನಿಮಗೂ ಗೊತ್ತಾ? ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಏಕೆ ಮಾವಿನ ಎಲೆ ಇಟ್ಕೊತಾರೆ ಅಂತ ಕಾರಣಗಳೆಲ್ಲನೂ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮನೆಯ ದೇವರ ಕೊನೆಯಲ್ಲಿ ಯಾಕೆ ನಾವು ಮಾವಿನ ಎಲೆಗಳನ್ನು ಇಟ್ಟುಕೊಂಡಿರಬೇಕು? ನಾವು ನಮ್ಮ ಮನೆಯ ದೇವರ ಕೊನೆಯಲ್ಲಿ ಮಾವಿನ ಎಲೆಗಳಲ್ಲಿ ಇಡುವುದರಿಂದ ಅದು ಕೇವಲ ದೇವರ ಕೊನೆಯಲ್ಲಿ ಮಾತ್ರವಲ್ಲ, ಮನೆಯ ಮೂಲೆ ಮೂಲೆಯಲ್ಲೂ ಸಕಾರಾತ್ಮಕದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಧನಾತ್ಮಕ ಶಕ್ತಿಯು ಮುಖ್ಯ ಕೇಂದ್ರವಾಗಿದೆ. ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಶಾಂತಿ ಮತ್ತು ಪವಿತ್ರತೆಯನ್ನು ಮನೆಯಲ್ಲಿ ಉಳಿಯುವಂತೆ ಮಾಡುತ್ತದೆ. ದೇವರ ಕೊನೆಯಲ್ಲಿ ಮಾವಿನ ಎಲೆಗಳನ್ನು ಇಡುವುದರಿಂದ ಅದು ಮನೆಗೆ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಮನೆಗೆ ದೈವಿಕ ಶಕ್ತಿಯ ಆಕರ್ಷಣೆ ಹೆಚ್ಚಾದಂತೆ ಕುಟುಂಬವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುತ್ತದೆ. ಇದು ದೇವರ ನಿಮ್ಮ ಮನೆಯ ಮೇಲೆ ಆಶೀರ್ವಾದವನ್ನು ಉಳಿಸುವಂತೆ ಸಹಾಯ ಮಾಡುತ್ತದೆ. ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಮಾವಿನ ಎಲೆಗಳು ಕೂಡ ಒಂದಾಗಿದೆ. ವಿಷ್ಣುವಿಗೆ ಮಾತ್ರವಲ್ಲ, ಲಕ್ಷ್ಮೀ ದೇವಿಗೂ ಈ ಮಾವಿನ ಎಲೆ ಎಂದರೆ ಪ್ರಿಯ. ಅಂತಹ ಸಂದರ್ಭದಲ್ಲಿ ನೀವು ಮಾವಿನ ಎಲೆಗಳನ್ನು ದೇವರ ಕೊನೆಯಲ್ಲಿ ಇಡುವುದರಿಂದ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ನಿಮಗೆ ದೊರೆಯುತ್ತದೆ. ಇದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂತಹ ಕೆಲಸ ಮಾಡುತ್ತದೆ. ಮಾವಿನ ಎಲೆಯನ್ನು ದೇವರ ಕೊನೆಯಲ್ಲಿ ಇಡುವುದರಿಂದ ಮನೆಗೆ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ಆಕರ್ಷಿತವಾಗುತ್ತದೆ. ಮಾವಿನ ಎಲೆಗಳನ್ನು ದೇವರ ಕೊನೆಯಲ್ಲಿ ಇಡುವುದರಿಂದ ಅದು ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡಿ ಜೀವನದಲ್ಲಿ ಎದುರಾಗುವ ತೊಂದರೆಗಳನ್ನು ತೆಗೆದುಹಾಕುತ್ತದೆ. ಅಷ್ಟು ಮಾತ್ರವೇ ಅಲ್ಲ, ಮಾವಿನ ಎಲೆಗಳಿಗೆ ಗ್ರಹದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಇದೆ. ದೇವರ ಕೊನೆಯಲ್ಲಿ ಈ ಮಾವಿನ ಎಲೆ ಇಡುವುದರಿಂದ ಮನೆಯಲ್ಲಿ ವಾಸಿಸುವ ಜನರು ಮಾನಸಿಕ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಅವರ ಕೌಟುಂಬಿಕ ಕಲಹಗಳು, ಮನಸ್ತಾಪಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಮಾವಿನ ಎಲೆಗಳು ಕುಟುಂಬ ಸಂತೋಷ, ಶಾಂತಿ ಮತ್ತು ಸಂಪತ್ತನ್ನು ವೃದ್ಧಿಯಾಗುವಂತೆ ಮಾಡುತ್ತದೆ. ದೇವರ ಕೊನೆಯಲ್ಲಿ ಮಾವಿನ ಎಲೆಗಳನ್ನು ಇಡುವ ಮುನ್ನ ಅದನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಇಡಬೇಕು. ಇದನ್ನು ಕಲಶದ ಮೇಲೆ ಇಡಬಹುದು ಅಥವಾ ದೇವರ ಕೊನೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಿ ಅದರ ಮೇಲೂ ಇಡಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.